ನಮಸ್ಕಾರ ಸ್ನೇಹಿತರೆ. ಸಂವಿಧಾನ ತಿಳಿ ಸಂಚಿಕೆ 8 ಇವತ್ತು. ಹಿಂದಿನ ಸಂಚಿಕೆಯಲ್ಲಿ ನಾವು ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸಿದಾಗ ನಾವು ಯಾವ ರೀತಿ ನ್ಯಾಯಾಲಯದ ಮೊರೆ ಹೋಗ್ಬೋದು ಎಂಬುದನ್ನು ನಾವು ತಿಳ್ಕೊಂಡಿದ್ದೀವಿ. ಇವತ್ತು ನಾವು ಅದಕ್ಕೆ ಸಂಬಂಧಿಸಿದ ಮತ್ತೊಂದು ಬಹಳ ಮುಖ್ಯವಾದ ವಿಷಯವನ್ನು ತಿಳ್ಕೊಳ್ಳೋಣ. ಅದೇನೆಂದ್ರೆ, ನಮಗೆ ಮೂಲಭೂತ ಹಕ್ಕುಗಳಿವೆ ಎಂದ್ರೆ ನಾವು ಏನ್ ಬೇಕಾದರೂ ಮಾಡ್ಬೋದಾ ಅನ್ನೋದಕ್ಕೆ. ನಮಗೆ ಮಾತಿನ ಸ್ವತಂತ್ರ ಇದೆ, ನಮಗೆ ಅಭಿವ್ಯಕ್ತಿ ಸ್ವತಂತ್ರ ಇದೆ, ನಮಗೆ ದೇಶಾದ್ಯಂತ ಸಂಚರಿಸುವ ಸ್ವತಂತ್ರ ಇದೆ, ನಮಗೆ ಯಾವುದೇ ವೃತ್ತಿ ಅಥವಾ ಉದ್ಯೋಗವನ್ನು ಆಯ್ಕೆ ಮಾಡೋ ಸ್ವತಂತ್ರ ಇದೆ. ಆದರೆ ಈ ಸ್ವತಂತ್ರಗಳಿಗೆ ಯಾವುದಾದ್ರೂ ಮಿತಿ ಇದೆಯಾ ಇಲ್ವೋ ಅನ್ನೋದಕ್ಕೆ ನಾವು ತಿಳ್ಕೊಳ್ಳೋಣ ಇವತ್ತು. ನಮ್ಮ ಮೂಲಭೂತ ಹಕ್ಕುಗಳು ಬಹಳ ಮಹತ್ವವಾಗಿದ್ರೂ ಕೂಡ ಅವು ಸಂಪೂರ್ಣವಾಗಿ ನಿರ್ಬಂಧರಹಿತವಲ್ಲ. ಸಂವಿಧಾನವೇ ಕೆಲವು ನಿರ್ಬಂಧಗಳಲ್ಲಿ ಸಮಂಜಸವಾದ ನಿರ್ಬಂಧಗಳನ್ನು ವಿಧಿಸಲು ಅವಕಾಶ ನೀಡಿದೆ. ಇದನ್ನು ಮುಖ್ಯವಾಗಿ ನಾವು ಅನುಚ್ಛೇದ 19ರಲ್ಲಿ ನೋಡಬಹುದು. ಮೊದಲು ಅನುಚ್ಛೇದ 19 ನಮಗೆ ಏನು ನೀಡುತ್ತದೆ ಎಂಬುದು ತಿಳಿಯೋಣ. ಅನುಚ್ಛೇದ 19 ಭಾರತೀಯ ನಾಗರಿಕರಿಗೆ ಹಲವು ಪ್ರಮುಖ ಸ್ವತಂತ್ರಗಳನ್ನು ನೀಡುತ್ತದೆ. ಅವುಗಳಲ್ಲಿ ಮುಖ್ಯವಾಗಿ ಮಾತನಾಡುವ ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯ, ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಅಥವಾ ಸಂಘಟನೆಗಳನ್ನು ರಚಿಸುವ ಸ್ವಾತಂತ್ರ್ಯ, ದೇಶಾದ್ಯಂತ ಮುಕ್ತವಾಗಿ ಸಂಚರಿಸುವ ಸ್ವಾತಂತ್ರ್ಯ, ದೇಶದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಸ್ವಾತಂತ್ರ್ಯ, ಮತ್ತು ಕಾನೂನಿನ ಮಿತಿಗಳ ಒಳಗೆ ವೃತ್ತಿ, ಉದ್ಯೋಗ, ವ್ಯಾಪಾರ ಅಥವಾ ವ್ಯವಹಾರ ನಡೆಸುವ ಸ್ವಾತಂತ್ರ್ಯ. ಇವು ಪ್ರಜಾಪ್ರಭುತ್ವದ ಮೂಲ ಅಂಶಗಳಾಗಿವೆ. ಆದರೆ ಒಂದು ವಿಷಯವನ್ನು ನಾವು ಮರಿಬಾರದು. ನನ್ನ ಸ್ವತಂತ್ರ ಮತ್ತೊಬ್ಬರ ಹಕ್ಕಿಗೆ ಧಕ್ಕೆ ತರಬಾರದು. ಉದಾಹರಣೆಗೆ, ನನಗೆ ಮಾತನಾಡೋ ಸ್ವತಂತ್ರ ಇದೆ ಅನ್ಕೊಳ್ಳಿ, ಆದರೆ ನನಗೆ ಇಷ್ಟವಾದಂತೆ ಯಾರನ್ನಾದರೂ ಹಿಂಸೆಗೆ ಪ್ರಚೋದಿಸೋದು, ಸಾರ್ವಜನಿಕ ಶಾಂತಿಗೆ ಧಕ್ಕೆ ತರೋದು ಅಥವಾ ಕಾನೂನುಬದ್ಧ ಮಿತಿಗಳನ್ನು ಮೀರೋದು ನನಗೆ ಹಕ್ಕಾಗಿರುವುದಿಲ್ಲ. ಅದೇ ರೀತಿ ನನಗೆ ಪ್ರತಿಭಟನೆ ಮಾಡೋ ಹಕ್ಕಿದೆ, ಆದರೆ ಪ್ರತಿಭಟನೆಯ ಹೆಸರಲ್ಲಿ ಸಾರ್ವಜನಿಕ ಆಸ್ತಿಯನ್ನು ಹಾನಿ ಮಾಡೋದು ಅಥವಾ ಇತರರ ಹಕ್ಕುಗಳಿಗೆ ಗಂಭೀರವಾಗಿ ಅಡ್ಡಿಪಡಿಸೋದು ಸ್ವತಂತ್ರದ ಹೆಸರಿನಲ್ಲಿ ಸಮರ್ಥಿಸಲಾಗುವುದಿಲ್ಲ. ಹಾಗಾದರೆ ಸರ್ಕಾರ ಯಾವ ಕಾರಣಕ್ಕೆ ನಿರ್ಬಂಧಗಳನ್ನು ವಿಧಿಸಬಹುದು? ಅನುಚ್ಛೇದ 19ರ ಅಡಿಯಲ್ಲಿ ಕೆಲವು ನಿರ್ದಿಷ್ಟ ಸಾರ್ವಜನಿಕ ಹಿತಾಸಕ್ತಿಗಳಿಗಾಗಿ ಕಾನೂನಿನ ಮೂಲಕ ಸಮಂಜಸವಾದ ನಿರ್ಬಂಧಗಳನ್ನು ವಿಧಿಸಲು ಸಂವಿಧಾನ ಅವಕಾಶ ನೀಡುತ್ತದೆ. ಉದಾಹರಣೆಗೆ, ಭಾರತದ ಸಾರ್ವಭೌಮತ್ವ ಮತ್ತು ಅಖಂಡತೆ, ರಾಜ್ಯದ ಭದ್ರತೆ, ಸಾರ್ವಜನಿಕ ಸುವ್ಯವಸ್ಥೆ, ಶಿಷ್ಟಾಚಾರ ಅಥವಾ ನೈತಿಕತೆ, ನ್ಯಾಯಾಲಯದ ಅವಮಾನ, ಮಾನಹಾನಿ ಮತ್ತು ಅಪರಾಧಕ್ಕೆ ಪ್ರಚೋದನೆ ಮುಂತಾದ ಕಾರಣಗಳಿಗೆ ಸಂಬಂಧಿಸಿದಂತೆ ಕಾನೂನಿನ ಪ್ರಕಾರ ನಿರ್ಬಂಧಗಳನ್ನು ವಿಧಿಸಬಹುದು. ಇಲ್ಲಿ ಒಂದು ಬಹಳ ಮುಖ್ಯವಾದ ಪದವಿದೆ, ಅದೇ ಸಮಂಜಸವಾದ ನಿರ್ಬಂಧ. ಅಂದರೆ ಸರ್ಕಾರಕ್ಕೆ ಇಷ್ಟ ಬಂದಂತೆ ಯಾವುದೇ ನಿರ್ಬಂಧವನ್ನು ಹಾಕಲು ಸಾಧ್ಯವಿಲ್ಲ. ಒಂದು ಹಕ್ಕಿನ ಮೇಲೆ ನಿರ್ಬಂಧ ವಿಧಿಸುವುದಾದರೆ